ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತು ಟಿವಿ ಸದಾನಂದ ಗೌಡರಿಗೆ ಹುಟ್ಟುಹಬ್ಬದ ಸಂಭ್ರಮ. ಮಾಜಿ ಮುಖ್ಯಮಂತ್ರಿಗೆ ಗಾಳ ಹಾಕ್ತಿದೆ ಕಾಂಗ್ರೆಸ್. ಕಮಲ ಬಿಟ್ಟು ಕೈ ಹಿಡಿತಾರಾ ಮಾಜಿ ಕೇಂದ್ರ ಸಚಿವ? ನಾಳೆ ಡಿವಿಎಸ್ ಸುದ್ದಿಗೋಷ್ಠಿಯತ್ತ ನಾಯಕರ ಚಿತ್ತ. ಹುಟ್ಟುಹಬ್ಬದ ನೆಪದಲ್ಲಿ ಡಿವಿ ಸದಾನಂದ ಗೌಡ ಭೇಟಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿಗೆ ಸ್ಪರ್ಧೆಗೆ ಬೆಂಬಲಿಸುವಂತೆ ಮನವಿ. ಶೋಭಾ ಕರಂದ್ಲಾಜೆ ಮನವಿಗೆ ಸಮ್ಮತಿಸ್ತಾರ ಮಾಜಿ ಸಿಎಂ? ಮೊಹಮ್ಮದ್ ನಲಪಾಡ್ಗೆ ಲೋಕಸಭಾ ಟಿಕೆಟ್ ಕೊಡಿ. ಬೆಂಗಳೂರು ಸೆಂಟ್ರಲ್ ಟಿಕೆಟ್ಗಾಗಿ ಧರಣಿ ಕೂತ ಯುವ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು. ನಲಪಾಡ್ ಪರ ನೂರಾರು ಕಾರ್ಯಕರ್ತರ ಆಗ್ರಹ. ಟಿಕೆಟ್ ಘೋಷಣೆಯ ಬಳಿಕ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ. ಯದುವೀರ್ ಜೊತೆ ಕಾಣಿಸಿಕೊಂಡ ಪ್ರತಾಪ್ ಸಿಂಹ. ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿ. ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತೆ ಎಸ್.ಸಿ. ರಾಮದಾಸ್ಗೆ ನಮಸ್ಕಾರ. ಕಾಲು ಮುಟ್ಟಿ ನಮಸ್ಕರಿಸಿದ ಸಂಸದ ಪ್ರತಾಪ್ ಸಿಂಹ. ಮುಗೀತಾ ಇಬ್ಬರು ನಾಯಕರ ನಡುವಿನ ಮುನಿಸು. ದಕ್ಷಿಣ ಕನ್ನಡದಲ್ಲಿ ಏರ್ತಾ ಇದೆ ಚುನಾವಣಾ ಕಾವು. ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿರುದ್ಧ ಬಿಲ್ಲವ ಅಸ್ತ್ರ ಬಳಕೆಗೆ ಕಾಂಗ್ರೆಸ್ ಪ್ಲಾನ್. ಜನಾರ್ದನ ಪೂಜಾರಿ ಆಪ್ತ ಪದ್ಮರಾಜ್ರನ್ನ ಕಣಕ್ಕಿಳಿಸೋ ಚಿಂತನೆ. ಇವತ್ತು ಮಲೆನಾಡ ಹೆಬ್ಬಾಗಿಲಿಗೆ ಪ್ರಧಾನಿ ಭೇಟಿ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪರ ಮೋದಿ ಮತ ಬೇಟೆ. ಪೊಲೀಸ್ ಬಿಗಿ ಬಂದೋಬಸ್ತ್. ಏರ್ಪೋರ್ಟ್ನಿಂದ ಹಲವು ಮಾರ್ಗಗಳ ಬದಲಾವಣೆ. ನನಗೂ ವರುಣಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿತ್ತು. ಈಶ್ವರಪ್ಪಗೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಸಿಗತ್ತೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ರೆಬಲ್ ಲೇಡಿ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಮಾತುಕತೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಸೂಚನೆ ಸಾಧ್ಯತೆ. ಸಿಎಂ ಡಿಸಿಎಂ ರಾಜ್ಯ ನಾಯಕರು ಹೇಳಿದ್ರೆ ಸ್ಪರ್ಧೆ ಅಂದಿದ್ದ ಖರ್ಗೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಚರ್ಚೆ. ನೀವೇ ಕಲಬುರಗಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಮನವಿ. ದೆಹಲಿಯಲ್ಲಿಂದು ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. 3 ರಾಜ್ಯಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಬಗ್ಗೆ ಚರ್ಚೆ. ಕರ್ನಾಟಕದ 21 ಅಭ್ಯರ್ಥಿಗಳ ಬಗ್ಗೆ ಚರ್ಚಿಸಿ ನಾಳೆ ಅಥವಾ ನಾಡಿದ್ದು 2ನೇ ಪಟ್ಟಿ ಘೋಷಣೆ ಸಾಧ್ಯತೆ. ಚಿಕ್ಕೋಡಿಯಲ್ಲಿ ಪುತ್ರಿಗಾಗಿ ಫೀಲ್ಡ್ಗಿಳಿದ ಸಚಿವ ಸತೀಶ್ ಜಾರಕಿಹೊಳಿ. ಸ್ಥಳೀಯ ಮುಖಂಡರ ಜೊತೆ ಸಭೆ, ಅಭಿಪ್ರಾಯ ಸಂಗ್ರಹ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಜೈ ಎಂದ ನಾಯಕರು. ಬಳ್ಳಾರಿಯಲ್ಲಿ ಫೈನಲ್ ಆಗದ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ನಾಗೇಂದ್ರ. ಶಾಸಕ ತುಕಾರಾಂ ಮೇಲೆ ಹೈಕಮಾಂಡ್ ಒಲವು. ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸೋದಕ್ಕೆ ನಾಯಕರ ಸರ್ಕಸ್. ನನಗೆ ಟಿಕೆಟ್ ಬೇಕು ಅಂತ ಬಿಎಸ್ ಉಗ್ರಪ್ಪ ಪಟ್ಟು. ಜೆಡಿಎಸ್ನಲ್ಲಿ ಮುಗಿಯದ ಮಂಡ್ಯ ಕೋಲಾರ ಅಭ್ಯರ್ಥಿ ಆಯ್ಕೆಯ ಕಗ್ಗಂಟು. ಜೆಪಿ ಭವನದಲ್ಲಿ ಕೋರ್ ಕಮಿಟಿ ಸಭೆ. ದೇವೇಗೌಡ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿದೆ ಕ್ಯಾಂಡಿಡೇಟ್ ಸೆಲೆಕ್ಷನ್. ದಾವಣಗೆರೆಯಲ್ಲೇ ತೀವ್ರ ಸ್ವರೂಪ ಪಡಿತಾ ಇದೆ ಬಿಜೆಪಿ ಭಿನ್ನಮತ. ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಆಕ್ರೋಶ. ಅಭ್ಯರ್ಥಿ ಬದಲಾಯಿಸಲು ಪಟ್ಟು 3 ದಿನ ಡೆಡ್ಲೈನ್. ರಾಯಚೂರು ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕರ ಜಿದ್ದಾಜಿದ್ದಿ. ಬಿವಿ ನಾಯಕ್, ತಿಪ್ಪರಾಜ್ ಹವಲ್ದಾರ್ ಮಧ್ಯೆ ಫೈಟ್. ಟಿಕೆಟ್ಗಾಗಿ ಹೈಕಮಾಂಡ್ ಬೆನ್ನು ಬಿದ್ದ ಇಬ್ಬರು ಲೀಡರ್ಸ್. ಬೆಂಗಳೂರಿನ ಬೈರತಿ ಬಳಿ ಉಗ್ರಾಣದಲ್ಲಿ ಅಗ್ನಿ ಅವಘಡ. ಗಾಯತ್ರಿ ಅಸೋಸಿಯೇಟ್ ಗೋದಾಮಿನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರೋ ಶಂಕೆ.
ಕಾವೇರಿ ಕೊಳ್ಳದಲ್ಲಿ ಭೀಕರ ಬರಗಾಲದ ತಾಂಡವ. ಮಂಡ್ಯದ ಮೊತ್ತಹಳ್ಳಿಯಲ್ಲಿ ಜೀವಜಲವಿಲ್ಲದೆ ಜಲಚರಗಳ ಮಾರಣ ಹೋಮ. ತಕ್ಷಣ ನಾಲೆಗಳಿಂದ ನೀರು ಹರಿಸಲು ಸ್ಥಳೀಯರ ಮನವಿ. ಬೆಂಗಳೂರಲ್ಲಿ ಅಗ್ನಿಶಾಮಕ ದಳಕ್ಕೂ ತಟ್ಟಿದ ನೀರಿನ ಅಭಾವ. ಬೆಂಕಿ ಬಿದ್ದರೆ ಕಾರ್ಯಾಚರಣೆಗೂ ಸಿಗ್ತಾ ಇಲ್ಲ ನೀರು. ಸ್ವಿಮ್ಮಿಂಗ್ ಪೂಲ್ ಅಕ್ಕಪಕ್ಕದ ಕೆರೆಗಳಲ್ಲಿ ನೀರು ಹೊಂದಿಸಿಕೊಂಡು ಬೆಂಕಿ ನಂದಿಸೋ ಸರ್ಕಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.